ಹಿಂದೆ ಬೇಕಾದಷ್ಟು ಮಾತು ಕೊಟ್ಟಿದ್ರು. ಆ ಮಾತು ಕೆಲವು ನಡೀಲಿಲ್ಲ ಅಂತೇಳಿ ಪಕ್ಕದಲ್ಲೂ ಕೂಡ ಎಸ್.ಟಿ. ಸ್ವಾಮೀಜಿಯವರು ಸುಮಾರು 100 ದಿನದಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೆ ಮುಖ್ಯಮಂತ್ರಿಗಳು ಕೂಡ ಹೋಗಿ ಅವ್ರ ಸಭೆಗೆಲ್ಲ ಹೋಗಿ ಮಾತು ಕೊಟ್ಟಿದ್ರು, ಮಂತ್ರಿಗಳು ಕೂಡ ಮಾತು ಕೊಟ್ಟಿದ್ರು. ಇವತ್ತು ತಾವು ನನಗೆ SC ST ಏನು ಅಸೆಂಬ್ಲಿ ಕಮಿಟಿ ಏನು ಒಂದು ಕಲ್ಯಾಣ ಸಮಿತಿ ಅಂತ ನಿರ್ಣಯ ಮಾಡಿದೆ ಅನ್ನೋದನ್ನು ನನ್ನ ಗಮನಕ್ಕೆ ತರ್ತಾ ಇದ್ದೀವಿ. ಅದು ಕುಲಶಾಸ್ತ್ರ ಆಗ್ಬೇಕು, ಇಂತೆಲ್ಲ ತೀರ್ಮಾನ ಆಗ್ಬೇಕಾದ್ರೆ 1989ರಲ್ಲಿ ಕುಲಶಾಸ್ತ್ರ ಅಧ್ಯಯನ ಆಗಿ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು 28/8/81 ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಆಗಿದೆ, ಆಗ್ಬೇಕು. ಆಯ್ತು, ಅದು ನಾನು ತಿಳ್ಕೊಂಡ ಪ್ರಕಾರ. ಸೊ ಈಗ ಇದೆಲ್ಲ ಬರ್ದಿದ್ದೀರಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀವಿ. ನಾನು ಬರೀ DK ಶಿವಕುಮಾರ್ ಅಲ್ಲ ಇಲ್ಲಿ ಬಂದಿರೋದು, ಒಂದು ಪಕ್ಷದ ಅಧ್ಯಕ್ಷನಾಗಿ ಬಂದಿದ್ದೀನಿ. ನಾನು ಕೂತ್ಕೊಂಡು ನಮ್ಮ ಪಕ್ಷದಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಿ, ಇದು ವ್ಯಕ್ತಿ ಅಭಿಪ್ರಾಯ ಆಗಬಾರ್ದು, ವ್ಯಕ್ತಿ ಅಭಿಪ್ರಾಯ ಬರಬಾರ್ದು, ಪಕ್ಷದ ಅಭಿಪ್ರಾಯ ಬರಬೇಕು. ನೀವೇನೋ ಇಲ್ಲಿ ಬಂದು ಕೂತಿದ್ದೀರಿ ಅಂತಂದ್ರೆ ಏನೋ ಒಂದು ನೋವಿರೋದು ಕೂತಿದ್ದೀರಿ, ಆ ನೋವು ಅರ್ಥ ಮಾಡ್ಕೊಳ್ಳೋಷ್ಟು ಪ್ರಯತ್ನ ಮಾಡ್ತೇನೆ. ಸೊ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗೂ ನಿಮ್ಮೆಲ್ಲ ನಮ್ಮ ಸ್ವಾಮಿಗಳು, ನಾನೊಬ್ಬ ಭಕ್ತ, ನಿಮ್ಮ ಮೂಲಭೂತವಾಗಿ ಗಂಗಾಧರ ಅಜ್ಜನ ನೋಡಿ. ನನ್ನ ಫೋನು ಯಾರು ಇಟ್ಕೊಂಡಿದ್ದೆ ನೋಡಿದ್ರ? ನನ್ನ ಫೋನ್ ಅದು. ನನಗೆಲ್ಲ ಅರಿವಿದೆ, ಅವರ ಆಶೀರ್ವಾದ ನನಗಿದೆ, ನಿಮ್ಮ ಆಶೀರ್ವಾದನು ನಮಗಿರ್ಲಿ. ಆಮೇಲೆ ಬೇರೆ ವಿಚಾರ ಮಾತಾಡ್ತೀನಿ. ನಮಸ್ಕಾರ.